ಹಲೋ ಎವ್ರಿ ಒನ್, ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್. ಈ ವಿಡಿಯೋದಲ್ಲಿ ನಾವು 4th ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಗದ್ಯ 7 ಲೆಸನ್ ನಂಬರ್ 7 ಪಕ್ಷಿಗಳು. ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ. ಕ್ವಶನ್ ನಂಬರ್ 1, ಪದಗಳ ಅರ್ಥ ತಿಳಿಯಿರಿ. ವರ್ಡ್ ಮೀನಿಂಗ್ಸ್. ಫಸ್ಟ್ ಒನ್, ಹುಳು ಹುಪ್ಪಟೆ, ಸಣ್ಣ ಕ್ರಿಮಿ ಕೀಟಗಳು, ಇನ್ಸೆಕ್ಟ್ಸ್. ಸೆಕೆಂಡ್, ಗೊಬ್ಬರ, ಕಸ. ಇಟ್ ಮೀನ್ಸ್ ಸಗಣಿ ಆರ್ ಎಲೆ, ಕಸ ಕಡ್ಡಿಗಳ ಮಿಶ್ರಣ, ಮ್ಯಾನ್ಯೂರ್. ಥರ್ಡ್, ಕೊಕ್ಕರೆ, ನೀರು ಹಕ್ಕಿ, ಕ್ರೇನ್. ಫೋರ್ತ್, ಸಂಶೋಧನೆ, ಹೊಸದನ್ನು ಕಂಡುಹಿಡಿಯುವುದು, ರಿಸರ್ಚ್. ಫಿಫ್ತ್, ನಡವಳಿಕೆ, ವರ್ತನೆ, ಬಿಹೇವಿಯರ್. ಕ್ವಶನ್ ನಂಬರ್ 2, ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿರಿ. ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್. ಬದುಕು, ಕೆಲವು ಪಕ್ಷಿಗಳು ಕೀಟಗಳನ್ನು ತಿಂದು ಬದುಕುತ್ತವೆ. ಹಿಡಿ, ನಾನು ನೀರಲ್ಲಿನ ಮೀನು ಹಿಡಿಯುತ್ತೇನೆ. ಸಮುದ್ರ, ತಿಮಿಂಗಿಲ ಸಮುದ್ರದಲ್ಲಿ ವಾಸಿಸುತ್ತದೆ. ಪ್ರವಾಸ, ಶಾಲೆಯಲ್ಲಿ ಮಕ್ಕಳೆಲ್ಲರೂ ಪ್ರವಾಸಕ್ಕೆ ಹೋದರು. ಕ್ವಶನ್ ನಂಬರ್ 3, ಮಾದರಿಯಂತೆ ಏಕವಚನಕ್ಕೆ ಬಹುವಚನಗಳನ್ನು ಬರೆಯಿರಿ. ರೈಟ್ ಪ್ಲೂರಲ್ ಫಾರ್ಮ್ಸ್. ಪಕ್ಷಿ, ಪಕ್ಷಿಗಳು. ಕೆರೆ, ಕೆರೆಗಳು. ಸಮುದ್ರ, ಸಮುದ್ರಗಳು. ಪಾರಿವಾಳ, ಪಾರಿವಾಳಗಳು. ಮೊಟ್ಟೆ, ಮೊಟ್ಟೆಗಳು. ಪ್ರಾಣಿ, ಪ್ರಾಣಿಗಳು. ಕ್ವಶನ್ ನಂಬರ್ 4, ವಿರುದ್ಧ ಪದಗಳನ್ನು ಬರೆಯಿರಿ. ರೈಟ್ ಅಪೋಸಿಟ್ ವರ್ಡ್ಸ್. ಹೋಗು, ಬಾ. ಹತ್ತಿರ, ದೂರ. ಒಳ್ಳೆಯದು, ಕೆಟ್ಟದು. ಹೆಚ್ಚು, ಕಡಿಮೆ. ಕ್ವಶನ್ ನಂಬರ್ 5, ಯಾರು ಯಾರಿಗೆ ಹೇಳಿದರು. ಹೂ ಸೇಡ್ ಟು ಹೂಮ್. ಮಕ್ಕಳೇ, ಯಾರ್ಯಾರು ಯಾವ್ಯಾವ ಪಕ್ಷಿಗಳನ್ನು ನೋಡಿದ್ದೀರಾ ಹೇಳಿ. ಈ ಮಾತನ್ನು ಗುರುಗಳು ಮಕ್ಕಳಿಗೆ ಕೇಳಿದರು. ನಮ್ಮ ಹಳ್ಳಿಯ ಮನೆಯಲ್ಲಿ ಗುಬ್ಬಚ್ಚಿ ನೋಡಿದ್ದೀನಿ ಸರ್. ಈ ಮಾತನ್ನು ಗಣೇಶ್ ಗುರುಗಳಿಗೆ ಹೇಳಿದನು. ಒಂದು ನೋಟ್ಬುಕ್ನಲ್ಲಿ ಬರೆದುಕೊಂಡಿದ್ದೇನೆ ಸರ್. ಈ ಮಾತನ್ನು ರೇವತಿ ಗುರುಗಳಿಗೆ ಹೇಳಿದಳು. ಆದರೆ ಇದಕ್ಕೆ ಮೇಲೆ ಹಾರಲು ಬರುವುದಿಲ್ಲ. ಈ ಮಾತನ್ನು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದರು. ಕ್ವಶನ್ ನಂಬರ್ 6, ಆವರಣದಲ್ಲಿ ಕೊಟ್ಟಿರುವ ಶಬ್ದಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣ ಮಾಡಿರಿ. ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಫಸ್ಟ್, ಕೆಲವು ಪಕ್ಷಿಗಳು ಹುಳು ಹುಪ್ಪಟೆ ತಿಂದು ಬದುಕುತ್ತವೆ. ಸೆಕೆಂಡ್, ಗುಬ್ಬಚ್ಚಿಗಳು ಊರುಗಳಲ್ಲಿ ವಾಸಿಸುತ್ತವೆ. ಥರ್ಡ್, ಕೋಳಿ ಗೊಬ್ಬರಕ್ಕೆ ತುಂಬ ಬೇಡಿಕೆ ಇದೆ. ಫೋರ್ತ್, ಮೃಗಾಲಯವು ಮೈಸೂರಿನಲ್ಲಿ ಇದೆ. ಫಿಫ್ತ್, ಮೋಡ ಕವಿದ ವಾತಾವರಣವಿದ್ದರೆ ನವಿಲಿಗೆ ತುಂಬ ಇಷ್ಟ. ಕ್ವಶನ್ ನಂಬರ್ 7, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಇಲ್ಲಿ ಸ್ಪೇಸ್ ತುಂಬ ಕಂಜೆಸ್ಟೆಡ್ ಇರೋದ್ರಿಂದ ಈ ಶೀಟಲ್ಲಿ ಬರೆದಿದ್ದೀನಿ. ಪ್ರಶ್ನೆ 1, ಪಕ್ಷಿಗಳು ಒಂದರಿಂದ ಇನ್ನೊಂದು ಹೇಗೆ ಬೇರೆ ಬೇರೆಯಾಗಿರುತ್ತವೆ. ಉತ್ತರ, ಪಕ್ಷಿಗಳು ಬಣ್ಣ ಮತ್ತು ಗಾತ್ರದಲ್ಲಿ ಒಂದರಿಂದ ಇನ್ನೊಂದು ಬೇರೆ ಬೇರೆಯಾಗಿರುತ್ತವೆ. ಪ್ರಶ್ನೆ 2, ಪಕ್ಷಿಗಳು ಏನನ್ನು ತಿಂದು ಜೀವಿಸುತ್ತವೆ. ಉತ್ತರ, ಪಕ್ಷಿಗಳು ಕಾಳು ಕಡ್ಡಿ, ಹಣ್ಣು ಕಾಯಿ, ಹುಳು ಹುಪ್ಪಟೆ, ಕ್ರಿಮಿ ಕೀಟ ತಿಂದು ಜೀವಿಸುತ್ತವೆ. ಪ್ರಶ್ನೆ 3, ಮನೋಜ್ ನೋಡಿದ್ದ ಹಕ್ಕಿಗಳು ಯಾವುವು. ಉತ್ತರ, ಮನೋಜ್ ನೋಡಿದ್ದ ಹಕ್ಕಿಗಳು ಪಾರಿವಾಳ ಮತ್ತು ಗಿಳಿ. ಪ್ರಶ್ನೆ 4, ಆಕಾಶದ ಎತ್ತರದಲ್ಲಿ ಹಾರಾಡುವ ಹಕ್ಕಿ ಯಾವುದು. ಉತ್ತರ, ಆಕಾಶದ ಎತ್ತರದಲ್ಲಿ ಹಾರಾಡುವ ಹಕ್ಕಿ ಹದ್ದು. ಪ್ರಶ್ನೆ 5, ಕೋಳಿಯು ಹೇಗೆ ಉಪಯುಕ್ತ ಪಕ್ಷಿಯಾಗಿದೆ. ಉತ್ತರ, ಕೋಳಿಯು ತುಂಬ ಉಪಯುಕ್ತ ಪಕ್ಷಿ. ಹೇಗೆಂದರೆ ಮನುಷ್ಯರು ಮೊಟ್ಟೆಗಾಗಿ
ಮಾಂಸಕ್ಕಾಗಿ ಕೋಳಿ ಸಾಕಾಣಿಕೆ ಉದ್ಯಮವಾಗಿ ಮಾಡಿಕೊಂಡು ಸಾಕಷ್ಟು ಹಣ ಸಂಪಾದಿಸುತ್ತಿದ್ದಾರೆ. ಪ್ರಶ್ನೆ 6. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ಉತ್ತರ: ನಮ್ಮ ರಾಷ್ಟ್ರ ಪಕ್ಷಿ ನವಿಲು. ಪ್ರಶ್ನೆ 7. ಗಂಡು ನವಿಲಿನ ವಿಶೇಷತೆ ಏನು? ಉತ್ತರ: ನವಿಲುಗಳಲ್ಲಿ ಗಂಡು ನವಿಲು ತುಂಬ ಆಕರ್ಷಕವಾಗಿರುತ್ತದೆ. ಇದರ ಗರಿಗಳ ಬಣ್ಣ, ತಲೆಯ ಮೇಲೆ ಇರುವ ಸುಂದರ ತುರಾಯಿಯಂತಹ ಜುಟ್ಟು, ಹೊಟ್ಟೆ, ಎದೆ, ತಲೆಯ ಭಾಗಗಳಲ್ಲಿ ಕಾಣುವ ನೀಲ, ನೇರಳೆ, ಹಸಿರು ಬಣ್ಣಗಳಿಂದ ಮಿಂಚುವ ತುಪ್ಪಳ ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಪ್ರಶ್ನೆ 8. ಪಕ್ಷಿ ಪ್ರೇಮಿ ಎಂದು ಹೆಸರಾದವರು ಯಾರು? ಉತ್ತರ: ಪಕ್ಷಿ ಪ್ರೇಮಿ ಎಂದು ಹೆಸರಾದವರು ಸಲೀಂ ಅಲಿ. ಕ್ವಶನ್ ನಂಬರ್ 8. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ನವಿಲು, ಕೊಕ್ಕರೆ, ಕೋಳಿ, ರಣಹದ್ದು, ಪಾರಿವಾಳ. Thanks for watching. If you like this video, please subscribe ಜ್ಞಾನರಾಶಿ ಚಾನಲ್. Please support me. Thank you. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.